Hi students. ನಾವು ಇವತ್ತು ಎನ್ಕೋಡರ್ ಬಗ್ಗೆ ತಿಳ್ಕೊಳ್ಳೋಣ. An encoder is a combinational circuit that perform reverse operation of decoder. ಏನಿಲ್ಲ. ಡಿಕೋಡರ್ ಏನು ಮಾಡುತ್ತೆ ಅಂದರೆ ಅದಕ್ಕೆ ಆಪೋಸಿಟ್ ವರ್ಕ್ ಎನ್ಕೋಡರ್ ಅನ್ನೋದು ಮಾಡುತ್ತೆ. ಎನ್ಕೋಡರ್ ಅನ್ನೋದು ಮ್ಯಾಕ್ಸಿಮಮ್ ಆಫ್ 2 to the power of n. ಅದಕ್ಕೆ ಈ 2 to the power of n ಇನ್ಪುಟ್ ಲೈನ್ಸ್ ನಾವು ಕೊಡಬೇಕು. 2 to the power of n ಅಂದರೆ 2 to the power of 1, 2 to the power of 2 ಕೊಡ್ಬೋದು. n ಅಂದರೆ n ನಂಬರ್, x ನಂಬರ್, ಅದಕ್ಕೆ ಎಷ್ಟು ವ್ಯಾಲ್ಯೂ ಆದರೂ ಕೊಡ್ಬೋದು. ನೆಕ್ಸ್ಟ್ n ಔಟ್ಪುಟ್ ಲೈನ್ಸ್. Encodes the information from 2 to the power of n inputs to then n byte code. ಎಷ್ಟು ಲೈನ್ಸ್ ಕೊಟ್ಟರೆ n ನಂಬರ್ ಆಫ್ ಬಿಟ್ ಕೋಡ್ ಕೊಡುತ್ತೆ, n ಬಿಟ್ ಕೋಡ್. ಎಷ್ಟು ಇನ್ಪುಟ್ಸ್ ಕೊಟ್ಟರೆ ಅಷ್ಟು ಔಟ್ಪುಟ್ಸ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ವಿಚ್ ಈಸ್ ಆಕ್ಟಿವ್ ಹೈ ಅಂದರೆ ದ ನಂಬರ್ ಆಫ್ more inputs we give, the number of outputs it increases. ಎಷ್ಟು inputs ಕೊಟ್ಟರೆ ಅಷ್ಟು outputs increase ಆಗುತ್ತೆ. So 2 to the power of n ಅಂದರೆ ಎಕ್ಸಾಂಪಲ್ 2 to the power of 10 ಕೊಟ್ಟರೆ 10 ಬಿಟ್ಸ್ ಔಟ್ಪುಟ್ ಕೊಡುತ್ತೆ. 2 to the power of 10 ಇನ್ಪುಟ್ಸ್ ಕೊಡ್ತೀನಿ, ಅದರಲ್ಲಿ n ಬಿಟ್ಸ್ ಅಂದರೆ 2 to the power of 10 will give 10 bits output. The basic principle of an encoder is to assign a unique binary code to each possible input. Encoder na basic process andre basic work ಏನಂದ್ರೆ ಯೂನಿಕ್ ಬೈನರಿ ಕೋಡ್ ನ ಕೊಡಬೇಕು ಒಂದೊಂದು ಇನ್ಪುಟ್ ಗೂ. ಫಾರ್ ಎಕ್ಸಾಂಪಲ್ ನಾನು ನಂಬರ್ 2 ಕೊಡ್ತೀನಿ ಇನ್ಪುಟ್, ಅದಕ್ಕೆ ಯಾವುದೋ ಒಂದು ಯೂನಿಕ್ ಬೈನರಿ ಕೋಡ್ ಅದು ಜನರೇಟ್ ಮಾಡಿ ಕೊಡುತ್ತೆ ಔಟ್ಪುಟ್ ಆಗಿ. ಫಾರ್ ಎಕ್ಸಾಂಪಲ್ 2 to 4 line encoder has 2 input lines. 2 to 4 line encoder ಅನ್ನೋದು ಅದೊಂದು ಟೈಪ್ ಆಫ್ ಎನ್ಕೋಡರ್. ಅದರಲ್ಲಿ ಏನು ಮಾಡ್ತೀವಿ ಅಂದರೆ 2 input ಲೈನ್ ನಾನು ಕೊಡ್ತೀನಿ. ಅದಕ್ಕೇನು ಬರುತ್ತೆ 4 ಔಟ್ಪುಟ್ ಲೈನ್ಸ್ ಬರುತ್ತೆ. ಆಮೇಲೆ ಇದು ಎನ್ಕೋಡರ್ ಏನು ಮಾಡುತ್ತೆ ಅಂದರೆ ಇಟ್ ಅಸೈನ್ಸ್ 4-bit binary code to each of the 2 to the power of 2 possible input combinations. 4-bit code binary code ಅದು ಅಸೈನ್ ಮಾಡುತ್ತೆ 4 ಪಾಸಿಬಲ್ ಇನ್ಪುಟ್ಸ್ಗೆ. ಔಟ್ಪುಟ್ ಅನ್ನೋದು ಎನ್ಕೋಡರ್ಗೆ ತುಂಬ ಲೋ ಇರುತ್ತೆ. ಯಾವಾಗ ಅಂದರೆ ಓನ್ಲಿ ಒನ್ ಔಟ್ಪುಟ್ ಈಸ್ ಆಕ್ಟಿವ್ ಅಟ್ ಎನಿ ಗಿವನ್ ಟೈಮ್. Active low inputs selected based on the binary code assigned to the active inputs. Active input ಇದ್ರೆ active low output ಬರುತ್ತೆ. ಈ ತರ encoder ವರ್ಕ್ ಆಗುತ್ತೆ. Next, different types of encoders. ಅದರಲ್ಲಿ ಏನು ಬರುತ್ತೆ ಅಂದರೆ priority encoders. ಅದರಲ್ಲಿ ಏನಾಗುತ್ತೆ ಈಚ್ ಇನ್ಪುಟ್ಗೆ ಪ್ರಿಯಾರಿಟಿ ಅನ್ನೋದು ಅಸೈನ್ ಮಾಡುತ್ತೆ. ಮತ್ತು ಬೈನರಿ ವೇಟೆಡ್ ಎನ್ಕೋಡರ್ಸ್. ಅದೇನು ಮಾಡುತ್ತೆ ಇಟ್ ವಿಲ್ ಯೂಸ್ ಬೈನರಿ ವೇಟಿಂಗ್ ಸಿಸ್ಟಮ್ ಟು ಅಸೈನ್ ಬೈನರಿ ಕೋಡ್ಸ್. ನಾವು ಕೊಡೋ ಇನ್ಪುಟ್ಸ್ಗೆ ಬೈನರಿ ವೇಟಿಂಗ್ ಎನ್ಕೋಡರ್ಸ್ ಏನು ಮಾಡುತ್ತೆ ಪ್ರಿಯಾರಿಟಿ ಕೊಡುತ್ತೆ. ನೆಕ್ಸ್ಟ್ ಬೈನರಿ ಕೋಡ್ಸ್ನ ಇನ್ಪುಟ್ಗೆ ಅಸೈನ್ ಮಾಡುತ್ತೆ. Finally, encoder is a digital circuit which converts set of binary inputs into a unique binary code. Set of inputs ಏನು ಮಾಡುತ್ತೆ ಯೂನಿಕ್ ಬೈನರಿ ಕೋಡ್ ಕನ್ವರ್ಟ್ ಮಾಡುತ್ತೆ. ಏನಕ್ಕೆ ಅಂದರೆ ಟು ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ದ ಇನ್ಪುಟ್. ಇನ್ಪುಟ್ ಪೊಸಿಷನ್ ಅದು ರೆಪ್ರೆಸೆಂಟ್ ಮಾಡುತ್ತೆ ಎನ್ಕೋಡರ್. ಎನ್ಕೋಡರ್ಸ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡಿಜಿಟಲ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಂಥ ಡಿಜಿಟಲ್ ಸಿಸ್ಟಮ್ಸ್ ಅಂದರೆ ಇನ್ಪುಟ್ಸ್ನ ಸೀರಿಯಲ್ ಕೋಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಂಥ ಡಿಜಿಟಲ್ ಸಿಸ್ಟಮ್ಸ್
ಎನ್ಕೋಡರ್ಸ್ನ ಯೂಸ್ ಮಾಡ್ತೀವಿ. So main use of binary encoders is ಸೊ ಇನ್ಪುಟ್ಸ್ನ ಸೀರಿಯಲ್ ಕೋಡ್ಸ್ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಅದಕ್ಕೆ ಪ್ರಿಯಾರಿಟಿ ಅಸೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಬೈನರಿ ವೇಟೆಡ್ ಎನ್ಕೋಡರ್ಸ್ ಇರ್ತವೆ, ಅದರಲ್ಲಿ ಏನಾಗುತ್ತೆ ಅಂದರೆ ಬೈನರಿ ಕೋಡ್ಸ್ನ ಇನ್ಪುಟ್ಸ್ಗೆ ಅಸೈನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಎನ್ಕೋಡರ್ಸ್ ಒನ್ಸ್ ಅಗೇನ್. ಸೊ 4 ಟೈಪ್ಸ್ ಬರುತ್ತೆ ಇದರಲ್ಲಿ. 4 to 2 ಎನ್ಕೋಡರ್, ಆಕ್ಟಲ್ ಟು ಬೈನರಿ ಎನ್ಕೋಡರ್, next decimal to BCD encoder, last one priority encoder. So ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಜಸ್ಟ್ ಥರ್ಡ್ ಒನ್, ಡೆಸಿಮಲ್ ಟು BCD encoder. ಸೊ ನಾವು ಅದ್ರ ಮಾತ್ರ ತಿಳ್ಕೊಂಡು ಹೋಗೋಣ. ಜಸ್ಟ್ ಬೇಸಿಕ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಇದ್ರ ಬಗ್ಗೆ, ಸೊ ಅಷ್ಟೊಂದು ಡೀಟೇಲ್ ಆಗಿ ಹೋಗೋದೇನು ಬೇಡ. ಸೊ ಫಸ್ಟ್ ಒನ್ 4 to 2 encoder. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 4 ಇನ್ಪುಟ್ಸ್ ಬರುತ್ತೆ. y1 y0, y1, y2, y3. So 2 outputs, a0 and a1. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಬೈನರಿ ಕೋಡ್ ಬರಬೇಕಂದ್ರೆ ಸೊ ಓನ್ಲಿ ಒನ್ ಆಫ್ ದೀಸ್ 4 ಇನ್ಪುಟ್ಸ್ ಕ್ಯಾನ್ ಬಿ 1. ಸೊ ಈ 4ರಲ್ಲಿ ಯಾವುದೋ ಒಂದು ಮಾತ್ರ 1 ಇರಬೇಕು ಅಷ್ಟೇ. ಸೊ ಅವಾಗ ಏನಾಗುತ್ತೆ, ಬೈನರಿ ಕೋಡ್ ಬರುತ್ತೆ ಔಟ್ಪುಟ್ ಆಗಿ. ಸೊ ಲಾಜಿಕ್ ಸಿಂಬಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ y0, y1, y2, y3 ಅನ್ನೋದು ಇನ್ಪುಟ್ಸ್. ಇದು 4 to 2 ಎನ್ಕೋಡರ್. ಸೊ ಔಟ್ಪುಟ್ a0, a1 ಬರುತ್ತೆ. ನೆಕ್ಸ್ಟ್ ಟ್ರೂತ್ ಟೇಬಲ್. ಸೊ y0ಗೆ 1 ನಂಬರ್ಸ್ ಹೇಳ್ಕೊಂಡು ಹೋಗೋಣ. 000 1 ಕೊಟ್ಟರೆ a0, a1 00 ಬರುತ್ತೆ. ನೆಕ್ಸ್ಟ್ 0010 ಕೊಟ್ಟರೆ 01 ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ 0100 ಬಂದರೆ 10 ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ 1000 ಬಂದರೆ 11 ಔಟ್ಪುಟ್ ಆಗಿ ಬರುತ್ತೆ. ಸೊ ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ a1 and a0. a1 equals y3 plus y2, a0 equals y3 plus y1. ಸೊ y3 ಅನ್ನೋದು ಇದರಲ್ಲಿ ಕಾಮನ್ ಇದೆ. ಸೊ y1 y2 ಅನ್ನೋ ಡಿಫರೆನ್ಸ್ ಇದೆ. ಸೊ ಈ ಬುಲಿಯನ್ ಫಂಕ್ಷನ್ a1 and a0 ಹೇಗೆ ಬರುತ್ತೆ ಅಂದರೆ ಯೂಸಿಂಗ್ 2 ಇನ್ಪುಟ್ ಆರ್ ಗೇಟ್ಸ್. ಸೊ 2 ಆರ್ ಗೇಟ್ಸ್ ಯೂಸ್ ಮಾಡಿಕೊಂಡು ಇದು ಡಿರೈವ್ ಮಾಡ್ಬೋದು. ಸೊ ಲಾಜಿಕ್ ಎಕ್ಸ್ಪ್ರೆಷನ್ ಫಾರ್ a1 and a0. So I need to edit this. Just a second. So logical expression for a1 and a0. So ಏನಾಗ್ತದೆ ಅಂದರೆ y1, y2, y3 ಅನ್ನೋದು ಇನ್ಪುಟ್ಸ್. ಸೊ a1 and a0 ಆರ್ ಔಟ್ಪುಟ್ಸ್. ಸೊ ಇಲ್ಲಿರೋ ಎಕ್ಸ್ಪ್ರೆಷನ್ನ ಇಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ 2 ಆರ್ ಗೇಟ್ಸ್ ಇದ್ದಾವೆ. ಸೊ y3 and y2 ಫಸ್ಟ್ ಆರ್ ಗೇಟ್, ನೆಕ್ಸ್ಟ್ y3 and y1 second OR gate, just like in the expression, same. So next, second one, octal to binary encoder. You can call it as 8 to 3 encoder. The 8 to 3 encoder or octal to binary encoder consists of 8 inputs. So ಇದರಲ್ಲಿ ಅಂದರೆ 8 inputs ಕೊಡಬೇಕು ನಾವು. ಸೊ ಅದು 3 input 3 outputs ಕೊಡುತ್ತೆ. So 8 inputs convert to 3 outputs. ಸೊ ಈಚ್ ಇನ್ಪುಟ್ ಏನಾಗುತ್ತೆ ಅಂದರೆ ಒಂದೊಂದು ಆಕ್ಟಲ್ ಡಿಜಿಟ್ ವ್ಯಾಲ್ಯೂ ಅನ್ನೋದು ಕೊಡಬೇಕು ನಾವು. ಸೊ 3 ಔಟ್ಪುಟ್ಸ್ ಏನು ಮಾಡುತ್ತೆ ಅಂದರೆ ಬೈನರಿ ಕೋಡ್ ಜನರೇಟ್ ಮಾಡುತ್ತೆ. ಸೊ ನಾವು ಕೊಡೋದು ಆಕ್ಟಲ್ ಡಿಜಿಟ್ ವ್ಯಾಲ್ಯೂ y ವ್ಯಾಲ್ಯೂಸ್, ನೆಕ್ಸ್ಟ್ ಅದು ಕೊಡೋದು ಬೈನರಿ ಕೋಡ್ ಕೊಡುತ್ತೆ. ಸೊ ಲೆಫ್ಟ್ ಸೈಡ್ ನಾವು ಇನ್ಪುಟ್ಸ್ ಆಕ್ಟಲ್ ಕೋಡ್ಸ್, ರೈಟ್ ಸೈಡ್ ಬೈನರಿ. ನೆಕ್ಸ್ಟ್ the important one, decimal to
BCD ಎನ್ಕೋಡರ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 10 ಇನ್ಪುಟ್ಸ್ ಲೈನ್ ಬರುತ್ತೆ ಆ್ಯಂಡ್ 4 ಔಟ್ಪುಟ್ ಲೈನ್ಸ್ ಅದು ಕೊಡುತ್ತೆ ಔಟ್ಪುಟ್. ಸೊ ಈಚ್ ಇನ್ಪುಟ್ ಏನಾಗುತ್ತೆ ಅಂದರೆ ಡೆಸಿಮಲ್ ಡಿಜಿಟ್ ಆಗಿರಬೇಕು. ನೆಕ್ಸ್ಟ್ 4 ಔಟ್ಪುಟ್ಸ್ ಏನಾಗಿರಬೇಕು, BCD ಕೋಡ್ಸ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಡೆಸಿಮಲ್ ಟು BCD ನಾವು ಕನ್ವರ್ಟ್ ಮಾಡ್ತಿದ್ದೀವಿ. ಇನ್ಪುಟ್ ಬಂದು ಡೆಸಿಮಲ್ ಡಿಜಿಟ್, ಔಟ್ಪುಟ್ ಬಂದು BCD. ಸೊ ಇದೇನು ಮಾಡ್ತಿದ್ರೆ ಈ ಎನ್ಕೋಡರ್ ಡಿಕೋಡ್ ಆಗಿರೋ ಡೆಸಿಮಲ್ ಡೇಟಾನ ಇನ್ಪುಟ್ ಆಗಿ ತಗೊಂಡು ಅದು ಎನ್ಕೋಡ್ ಮಾಡುತ್ತೆ. ಯಾವುದಕ್ಕೆ? BCDಗೆ ಎನ್ಕೋಡ್ ಮಾಡುತ್ತೆ. ಸೊ ಇಲ್ಲಿ ನಾವು ಫಿಗರ್ ನೋಡ್ಬೋದು. ಸೊ ಡೆಸಿಮಲ್ ಕೊಡ್ತಿದ್ದೀವಿ, ಅದು BCD ಔಟ್ಪುಟ್ ಕೊಡ್ತಿದೆ. ಸೊ ದೇರ್ ಆರ್ 10 ಇನ್ಪುಟ್ಸ್ ಆ್ಯಂಡ್ 4 ಔಟ್ಪುಟ್ಸ್. ಸೊ ಇಲ್ಲಿ ಟ್ರೂತ್ ಟೇಬಲ್ ಇದೆ, ಡೆಸಿಮಲ್ ಟು BCD ಎನ್ಕೋಡರ್ಸ್. So there are 10 values which are inputs and 4 outputs. Suppose we have ಎಲ್ಲದಕ್ಕೂ ನಾವು 000 ಅಂದ್ಕೊಟ್ರೆ ಸೊ ಅವಾಗ ಏನಾಗ್ಬೋದು, ಆ್ಯಕ್ಚುಲಿ 000 ಕೊಡಬಾರ್ದು ನಾವು. ಸೊ ಇದು ಏನು ಮಾಡಬೇಕು, ಅಟ್ಲೀಸ್ಟ್ ಒನ್ ವ್ಯಾಲ್ಯೂ ಇರಬೇಕು. Y0 ಇಂದ Y9ವರೆಗೂ 10 ವ್ಯಾಲ್ಯೂಸ್ಗೆ ಅಟ್ಲೀಸ್ಟ್ ಒಂದು ವ್ಯಾಲ್ಯೂಗೆ, ಒಂದು ವೇರಿಯಬಲ್ಗೆ ಒಂದು 1 ಅನ್ನೋದು ಅಜೆನ್ ಆಗಿರಬೇಕು, ಎಲ್ಲ 0 ಇರಬಾರ್ದು. ಸೊ ಇಲ್ಲಿ Y0ಗೆ 1 ಕೊಡ್ತಿದ್ದೀವಿ. ಸೊ ಔಟ್ಪುಟ್ ಎಲ್ಲ 0000 ಇದೆ. ಸೊ ನೆಕ್ಸ್ಟ್ Y1ಗೆ 1 ಕೊಡ್ತಿದ್ವಿ. ಸೊ A0ಗೆ ಮಾತ್ರ 1 ಬಂದಿದೆ. ನೆಕ್ಸ್ಟ್ Y2ಗೆ 1 ಕೊಟ್ಟಿದ್ದೀವಿ. ಸೊ A1ಗೆ 1 ಶಿಫ್ಟ್ ಆಗಿದೆ ವ್ಯಾಲ್ಯೂ, ಮಿಕ್ಕಿದ್ದೆಲ್ಲ 0ನೇ. ಅದೇ ರೀತಿ ಸೊ ಡಯಾಗ್ನಲಿ ಹೋದರೆ ಚೇಂಜ್ ಆಗ್ತಾ ಹೋಗ್ತಿದೆ ಔಟ್ಪುಟ್ಟು. ಇನ್ಪುಟ್ ಚೇಂಜ್ ಆಗ್ತಾ ಔಟ್ಪುಟ್ ಚೇಂಜ್ ಆಗ್ತಿದೆ. ಸೊ Y2ಗೆ ಆಲ್ರೆಡಿ ನೋಡ್ತೀವಿ. ನೆಕ್ಸ್ಟ್ Y3 ಕೊಟ್ಟರೆ 1, A1 ನಲ್ಲಿ A0 1 ಆಗ್ತಿದೆ. ನೆಕ್ಸ್ಟ್ Y4ಗೆ 1 ಕೊಟ್ಟರೆ ಸೊ A2 ಮಾತ್ರ 1 ಆಗ್ತಿದೆ. ನೆಕ್ಸ್ಟ್ Y5ಗೆ 1 ಕೊಟ್ಟರೆ A2 1 ಆಗಿದೆ, ಸೇಮ್. ಮತ್ತು ಇನ್ನೊಂದು ಚೇಂಜ್ ಏನಂದರೆ A2 1 ಆಗಿದೆ, ನೆಕ್ಸ್ಟ್ A0 1 ಆಗಿದೆ. ಸೊ ನೆಕ್ಸ್ಟ್ Y6ಗೆ 1 ವ್ಯಾಲ್ಯೂ ಕೊಟ್ಟರೆ ಮಿಕ್ಕಿದ್ದೆಲ್ಲ 0 ಇನ್ಪುಟ್ಗೆ, ಮಿಕ್ಕಿದ್ದೆಲ್ಲ ಇನ್ಪುಟ್ಗೆ 0. Y6 ಮಾತ್ರ 1 ಕೊಟ್ಟರೆ 2 ವ್ಯಾಲ್ಯೂಸ್ ಔಟ್ಪುಟ್ಸಲ್ಲಿ 1 ಬಂದಿದೆ, A1 A1. ನೆಕ್ಸ್ಟ್ Y7 ಕೊಟ್ಟರೆ 1, A2 A1 A0 ಮೂರಕ್ಕೂ 1 ಬಂದಿದೆ. ಸೊ A3ಗೆ ಮಾತ್ರ 0 ಬಂದಿದೆ. ಸೊ ನೆಕ್ಸ್ಟ್ Y8ಗೆ 1 ಕೊಟ್ಟರೆ ಮಿಕ್ಕಿದ್ದೆಲ್ಲ 0. ಸೊ A3ಗೆ 1 ಬಂದಿದೆ. ಸೊ ಅದೇ ರೀತಿ ಲಾಸ್ಟ್ ಕಾಂಬಿನೇಷನ್ Y9ಗೆ 1 ಕೊಟ್ಟರೆ ಮಿಕ್ಕಿದ್ದೆಲ್ಲ 0. ಔಟ್ಪುಟ್ ಏನಾಗ್ತಿದೆ, A3 and A0 ಮಾತ್ರ 1. ಸೊ A2 and A1 00 ಬರ್ತಿದೆ. So this is all about decimal to BCD encoder. So next slide. So ಇದು logical expression for outputs A0, A1, A2, A3. So A3 ಏನಾಗ್ತಿದೆ, Y9 plus Y8. ಸೊ ನಾವು ಈ ಕಡೆ ನೋಡ್ಬೋದು A3 Y8 plus Y9. Okay, correct. So next A2. A2 equals Y7 plus Y6 plus Y5 plus Y4. So A1 equals Y7, Y6, Y3, Y2. A0 equals Y9, Y7, Y5, Y3, Y1. So these are logical expressions for outputs of BCD encoder, decimal to BCD encoder. So it can be implemented using OR gates. So here ಎಷ್ಟಿದೆ OR gates, 4 OR gates ಇದೆ. ಸೊ ಇಲ್ಲಿ ಏನಾಗ್ತಿದೆ, A0ಗೆ
5 inputs ತಗೊತಿದೆ. That is y9, y7, y5, y3, y1. So A3 ಗೆ 2 values, 2 inputs. Next A2 ಗೆ 4 values. Next A1 ಗೆ 4 values, but A0 ಗೆ 5 values. So that's the end. Thank you.